टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಮಹಾಕುಂಭ ಮೇಳದಲ್ಲಿ ಪ್ರಧಾನಿ ಮೋದಿ ಅಮಿತ್ ಶಾ ಮಾಡಿದ್ದ ಪುಣ್ಯ ಸ್ನಾನವನ್ನೇ ಕಾಂಗ್ರೆಸ್ ನಾಯಕರು ಟೀಕಿಸಿದ್ರು. ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ಕುಂಭಮೇಳಕ್ಕೆ ಹೊರಟಿರುವುದು ವಿಪಕ್ಷ ಬಿಜೆಪಿಗೆ ಈಗ ಪ್ರತ್ಯಸ್ತ್ರ ಸಿಕ್ಕಂತಾಗಿದೆ. ಪಾಪಗಳು ಕಳೆದು ಹೋಗುತ್ತಾ ಅಂದಿದ್ದ ಅಶೋಕ್ಗೆ ಕನಕಪುರದ ಬಂಡೆ ಪಂಚ್ ಕೊಟ್ಟಿದ್ದಾರೆ. ಕುಂಭಮೇಳದಲ್ಲಿ ಪುಣ್ಯ ಸ್ನಾನ, ನಿಲ್ಲದ ರಾಜಕೀಯ ಕದನ. ಆರ್ ಅಶೋಕ್ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಕೆಂಡ. ಎಸ್, ಮಹಾ ಕುಂಭಮೇಳದಲ್ಲಿ ಪ್ರಧಾನಿ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪುಣ್ಯ ಸ್ನಾನ ಮಾಡಿದ್ದಾರೆ. ಪಕ್ಷಾತೀತವಾಗಿ ಹಲವು ನಾಯಕರು ಮಿಂದೇಳುತ್ತಿದ್ದಾರೆ. ಆದರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನೀಡಿದ ಹೇಳಿಕೆಯ ಎಫೆಕ್ಟ್ ಇನ್ನೂ ನಿಂತಿಲ್ಲ. ಎಷ್ಟು ಪುಣ್ಯ ಸ್ನಾನ ಮಾಡಿದ್ರೂ ನಿಮ್ಮ ಪಾಪಗಳು ಕಳೆಯಲ್ಲ ಅಂದಿದ್ದ ಖರ್ಗೆ ಮಾತನ್ನೇ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಡಿಕೆ ವಿಚಾರವಾಗಿ ಆಡಿದ್ರು. ಟ್ವೀಟ್ ಮಾಡಿ ಟಾಂಗ್ ಕೊಟ್ಟಿದ್ರು. ಅಶೋಕ್ ಮಾಡಿದ ಟ್ವೀಟ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೆಂಡಾಮಂಡಲರಾಗಿದ್ದಾರೆ. ನನ್ನ ನಂಬಿಕೆ ಬಗ್ಗೆ ಮಾತನಾಡಲು ಯಾರಿಗೂ ಹಕ್ಕಿಲ್ಲ ಅಂತ ಗರಂ ಆಗಿದ್ದಾರೆ. ಈ ನೀರಿಗೆ ಬಣ್ಣನೂ ಇಲ್ಲ, ಟೇಸ್ಟು ಇಲ್ಲ, ಆಕಾರನೂ ಇಲ್ಲ. ಎಲ್ಲರಿಗೂ ನೀರು ಬೇಕು. ಒಬ್ಬೊಬ್ಬರು ಅಶೋಕ ಅಂತ ಯಾಕೆ ಸಿಟ್ಕೊಂಡಿದ್ದಾರೆ? ನನ್ನ ಕಲ್ಲು ಅಂತ ಇಟ್ಕೋಬೋದಾಯ್ತಲ್ಲ, ಕಲ್ಲು ಮಣ್ಣು ಅಂತ ಮಡಿಕೋಬೋದಾಯ್ತು. ನನ್ನ ವೈಯಕ್ತಿಕವಾದ ನಂಬಿಕೆ ಬಗ್ಗೆ ಮಾತಾಡೋಕ್ಕೆ ಯಾರಿಗೂ ಹಕ್ಕಿಲ್ಲ. ಇಟ್ ಈಸ್ ನನ್ನ ವೈಯಕ್ತಿಕವಾದಂಥ ನಂಬಿಕೆ, ನನ್ನ ಭಕ್ತಿ. ಯಾರ ಮೇಲೆ ಭಕ್ತಿನೋ ಏನು ಭಕ್ತಿನೋ ಅದು ನನಗೆ ಬಿಟ್ಟಿತ್ತು. ಸೊ ಯಾಕೆ ಅವ್ರಿಗೆ ಏನೋ ಹೆಚ್ಚು ಕಮ್ಮಿ ಆಗಿದೆಯೋ ಗೊತ್ತಿಲ್ಲ. ಐ ಥಿಂಕ್ ಏನೋ ಸ್ವಲ್ಪ ಪ್ರಾಬ್ಲಮ್ ಇರಬೇಕು ಅಂತ ಕಾಣ್ತದೆ ಅವ್ರಿಗೆ. ಜೆಸಿಬಿಯಲ್ಲಿ ಶವಗಳನ್ನ ಎತ್ತಿ ಗಂಗಾ ನದಿಗೆ ಒಗೆದಿದ್ದಾರೆ. ಮೋದಿ ಧರ್ಮ ವಿರೋಧಿ ಎಂದ ಸಂತೋಷ್ ಲಾಡ್. ಅಷ್ಟೇ ಅಲ್ಲ, ಮೋದಿ ಧರ್ಮ ವಿರೋಧಿ ಅಂತ ಕಿಡಿಕಾರಿದ್ದಾರೆ. ಇದು ಒಂದು ಒಳ್ಳೆ ಇಂಪಾರ್ಟೆಂಟ್ ಏನಂತಂದ್ರೆ, ಕುಂಭಮೇಳದಲ್ಲಿ ಆಗಿರ್ತಕ್ಕಂಥ ಡಾಟಾ ಅವೈಲೇಬಲ್ ಇಲ್ಲ. ಯಾರಲ್ಲಿ ಕೇಳ್ತಾ ಇದ್ದಾರೆ, ಅದಕ್ಕೆ ನಮ್ಮ ಸ್ನೇಹಿತರು ಕೂಡ ಹೇಳ್ತಾ ಇದ್ರು, ಅನಿಲ್ ಕುಮಾರ್ ಅಂತ ನಮ್ಮ ಸ್ನೇಹಿತರು. NDA ಫುಲ್ ಫಾರ್ಮ್ ಏನಂದ್ರೆ ನೋ ಡಾಟಾ ಅವೈಲೇಬಲ್ ಅಂತ. NDA ಫುಲ್ ಫಾರ್ಮ್ ಏನಂದ್ರೆ ಮೋದಿ ಅವರ ಸಾಧನೆ NDA ಅಂತಂದ್ರೆ ನೋ ಡಾಟಾ ಅವೈಲೇಬಲ್. ನಾನು ಯಾಕೆ ಹೇಳ್ತಾ ಇದ್ದೇನೆ, JCB ಎತ್ತು ಹೋಗಿದಾರೆ, JCB ಎತ್ತು ಹೋಗಿದಾರೆ, ಹಾಕಿದಾರೆ. ಈಗ ಅದ್ರ ಬಗ್ಗೆ ಏನಾಗಿದೆ ಗೊತ್ತಾ, ನಾವ್ ಏನೇ ಮಾತಾಡಿದ್ರೆ ಮೋದಿ ವಿರುದ್ಧ ನಂಗೆ ನಿಮಗೆ ಅನ್ಸ್ಬಿಡುತ್ತೆ. ರಾಮ ಟೆಂಪಲ್ ಅಲ್ಲಿ, ರಾಮ ಮಂದಿರನಲ್ಲಿ ಇವ್ರು ಹೆಂಗ್ ಪ್ರತಿಷ್ಠಾಪನೆ ಮಾಡಿದ್ರು? ನೀವ್ಯಾಕೆ ಕೇಳಂಗಿಲ್ಲ ಪ್ರಶ್ನೆ? ನಡೀತದೆ ಪಿಕ್ಚರ್ ಅವ್ರದ್ದು. ಧರ್ಮ ವಿರೋಧಿ ಇವರು, ಆಚಾರ ವಿಚಾರ ವಿರೋಧಿ ಮೋದಿ ಅವರೇ. ಇವ್ರು ಹೆಂಗ್ ಮಾಡಿದ್ರು? ಇನ್ನು ಬಿಜೆಪಿ ಸಂಸದೆ ಹೇಮಾ ಮಾಲಿನಿ ಕಾಲ್ತುಳಿತ ದುರಂತ ಅಷ್ಟು ದೊಡ್ಡ ಘಟನೆ ಅಲ್ಲ ಅಂತ ನೀಡಿದ ಹೇಳಿಕೆಗೂ ಕಾಂಗ್ರೆಸ್ ಗರಂ ಆಗಿದೆ. ಖಳನಾಯಕಿ ಅಂತ ಟ್ವೀಟ್ ಮಾಡಿ ಕಿಡಿಕಾರಿದೆ. ಈ ಮಧ್ಯೆ ಪ್ರಧಾನಿ ನರೇಂದ್ರ ಮೋದಿ ಮಹಾ ಕುಂಭಮೇಳದಲ್ಲಿ ಪಾಲ್ಗೊಂಡು ತ್ರಿವೇಣಿ ಸಂಗಮ ಘಾಟ್ನಲ್ಲಿ ಪುಣ್ಯ ಸ್ನಾನ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್ TV9.